ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿ ಅವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ದೇಹಕ್ಕೆ ಆಯಾಸ ಆಗ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಇರತಕ್ಕಂಥ ಅಪ್ಪಟವಾಗಿರ್ತಕ್ಕಂಥ ಆಯುರ್ವೇದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಎನ್ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್ ಹಾಗೂ ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪಾಲ್ಗುಣ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಧರ್ಮಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾನೀಂ ಚ ವರಸದಾಂ ದೂತಾಂ ಚರಿತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಶ್ರೀಂ ದಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ ನವದುರ್ಗಾಯ ನಮಃ ಗೌರೀರ್ಮಿಮಾಯ ಸಲಿಲಾನ್ಕ್ಷತ್ವದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕರ್ದರಿ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಮಾಘ ಪಾಲ್ಗುಣ ಮಾಸದ ಈ ವಿಶೇಷವಾಗಿರ್ತಕ್ಕಂಥ ದಿನ. ಏನೇ ಕಾಯಕವನ್ನು ಮಾಡಿದ್ರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಅದರ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ದಿನ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ತಾವೆಲ್ಲರೂ ಸಹಿತ ಪ್ರಸನ್ನಾಂಜನೇಯ ಸ್ವಾಮಿಯನ್ನು, ದೇವಿಯನ್ನು, ಜೊತೆಗೆ ಸರ್ವರಿಗೂ ಸಕಲರಿಗೂ ಸಹ ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥ ಸರ್ವಮಂಗಳೆಯನ್ನು ಆರಾಧನೆ ಮಾಡತಕ್ಕಂಥ ದಿನ. ಪ್ರತಿಯೊಬ್ಬರೂ ಬೆಳಗಿನ ಕಾರ್ಯಕ್ರಮವನ್ನು ಅಥವಾ ಬೆಳಗಿನ ಕಾರ್ಯಕ್ರಮಗಳಾಗಲಿ, ತಮ್ಮ ಕೆಲಸ ಕಾರ್ಯಗಳಾಗಲಿ, ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದರೂ ನಿಮ್ಮ ವೃತ್ತಿ ಧರ್ಮವನ್ನು ಗೌರವಿಸ್ತಾ ಆ ವೃತ್ತಿ ಧರ್ಮಕ್ಕೆ ಹೆಜ್ಜೆಯನ್ನಿಟ್ಟು ಅದರಿಂದ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರು. ಇವತ್ತು ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ದೇವಿಯ ಸಾನ್ನಿಧ್ಯದಲ್ಲಿ ನಿಮ್ಮ ಮನೆ ದೇವರ ಹತ್ರ 2 ದೀಪವನ್ನು ಅಂಟಿಸಿ ಪ್ರಾರ್ಥನೆ ಮಾಡಿಕೊಂಡು ನಂತರ ನೀವು ಆಚೆ ಹೊರಡೋದ್ರಿಂದ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಭಾಳಷ್ಟು ವಿಶೇಷವಾದಂಥ ಫಲಿತನ್ನು ತಾವು ಸಿದ್ಧಪಡಿಸ್ಕೊಳ್ತೀವಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ಕೋದಂಡರಾಮ. ಹೀಗೆ ರಾಮದೇವರನ್ನು ಆರಾಧನೆ ಮಾಡ್ತಾ ರಾಮಭಕ್ತನಾದಂಥ ಹನುಮನ ಆರಾಧನೆ ಶುಭ ಮಂಗಳವಾರ ಭಾಳ ಶ್ರೇಯಸ್ಸುಂಟಾಗ್ತಕ್ಕಂಥದ್ದು. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಸಮಯ ಮುಂದೆ ಹೋಗೋದಕ್ಕಿನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಯೋಚನೆ ಮಾಡಿ ನಕ್ಷತ್ರ ಪಂಚಾಂಗ ಶ್ರವಣ ಆದ ನಂತರ ರಾಶಿಫಲದತ್ತ ಗಮನ ಹರಿಸೋಣ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಇನ್ನು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀ ಚಕ್ರಸಂಚಾರಣೀಂ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಶಿ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 26/3/2024 ಮಂಗಳವಾರ ಪ್ರತಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರವಾದ್ದರಿಂದ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಯಾಕೆಂದರೆ ಹನುಮನ ಪ್ರಾರ್ಥನೆಯಿಂದ ಶುಭ ಮಂಗಳವಾರದಂದು ಇವತ್ತಿನ ನಕ್ಷತ್ರಚಾರ ಪ್ರಕಾರ ಯಾರೊಬ್ಬರಾದರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನಾಗಲಿ ಅಥವಾ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಹನುಮನ ಪ್ರಾರ್ಥನೆಯನ್ನಾಗಲಿ ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರದಂದು ಮಂಗಳದಾಯಕವಾಗಿರ್ತಕ್ಕಂಥ ದಿನ. ಇವತ್ತು ತಾವು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹುತ್ತದ ಮಣ್ಣಿನ ಮಹಾಮೃತ್ತಿಗೆ ಪ್ರಸಾದವನ್ನು ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಇಂಥ ಕ್ಷೇತ್ರಕ್ಕೆ ಹೊರಟಾಗ ಅಲ್ಲಿ ಕೊಡುವಂತಹ ಆ ಮೃತ್ತಿಗೆ ಪ್ರಸಾದ ಇದೆಯಲ್ಲ ಮಣ್ಣು, ಆ ಮಣ್ಣು ಮಹಾಪ್ರಸಾದವನ್ನೇ ಸ್ವಲ್ಪ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಇವತ್ತು ಖಂಡಿತ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರಗಳಲ್ಲಿ ಸಾಕಷ್ಟು ಸ್ಥೈರ್ಯವಿರುತ್ತೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂತಹ ಲಕ್ಷಣಗಳಿರೋದ್ರಿಂದ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಕರಹಸ್ತದಿಂದ 1 ಲೋಟ ಹಾಲನ್ನ ಮಕ್ಕಳಿಗೆ ವಿನಿಯೋಗ ಮಾಡ್ತಕ್ಕಂಥದ್ದು, ಹಾಗೆ ಯಾವುದೇ ಕೆಲಸ ಕಾರ್ಯ ಆದರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಇಷ್ಟು ಕೆಲಸವನ್ನು ನೀವು ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಇನ್ನು ವೃಷಭ ರಾಶಿ. ಋಷಭ ಲಗ್ನದಲ್ಲಿರ್ತಕ್ಕಂಥವರು ದೂರ ಪ್ರಯಾಣ ಒಳ್ಳೆಯದಲ್ಲ. ವ್ಯವಹಾರಗಳು ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ಯಾವಾಗೂ ಪ್ರತಿನಿತ್ಯ ಇದ್ದಂತಹ ಭವಿಷ್ಯತ್ತು ಇವತ್ತಲ್ಲ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಒಂಥರ ಇರುತ್ತೆ. ಸರಿಸುಮಾರು 11 ಗಂಟೆಯಿಂದ 11:20 ನಂತರ ಒಂದು ಬದಲಾವಣೆ ಆಗುತ್ತೆ. 11ರಿಂದ 11:20 ಬದಲಾವಣೆ ಆಗ್ತಕ್ಕಂಥದ್ದು ಒಂದಷ್ಟು ಜನಕ್ಕೆ ಯಶಸ್ಸಿರ್ಬೋದು, ಒಂದಷ್ಟು ಜನಕ್ಕೆ ಕಣ್ಣೀರು ಹಾಕ್ಸ್ಬೋದು. ಆದರೆ ನಿಮ್ಮ ಧರ್ಮದ ಮಾರ್ಗ, ಧರ್ಮದ ಹೆಜ್ಜೆ ಇದೆಯಲ್ಲ, ಅದು ನಿಮ್ಮನ್ನು ಕಾಪಾಡುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಹಿರಿಯರು ಏನಾರು ಮಾತು ಹೇಳಿದ್ರೆ ಆ ಮಾತನ್ನು ಆಲಿಸಿ. ಹಿರಿಯರಿಗೆ ಗೌರವ ಕೊಡಿ. ಯಾಕೆಂದರೆ ನೀವೆಲ್ಲವೂ ತಿಳಿದವರಾಗಿದ್ದರೂ, ಎಲ್ಲವೂ ಬುದ್ಧಿವಂತರು ನೀವೇ ಆದರೂ ನಿಮ್ಮ ಬುದ್ಧಿ ಚೈತನ್ಯಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಹಿರಿಯರ ಜ್ಞಾನ. ಅದನ್ನು ಅರ್ಥ ಮಾಡಿಕೊಂಡು ಹಿರಿಯರ ಮಾತಿನಂತೆ ನಡೆದಿದ್ದೇ ಆದರೆ ವೃಷಭ ರಾಶಿಯವರು ಖಂಡಿತ ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೊಬ್ಬರಾದರೂ ಸಹಿತ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕು. ಆ ಗಂಧವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಬೇಕು.
ಗಂಧವನ್ನು ಹಣೆಗೆ ಧಾರಣೆ ಮಾಡಿಕೊಂಡು ಮನಸ್ಸಲ್ಲಿ ಇರ್ತಕ್ಕಂಥ ದೇವರನ್ನು ಪ್ರಾರ್ಥನೆ ಮಾಡ್ತಾ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ಸಿಹಿ ತಿಂಡಿಯನ್ನು ಕೊಟ್ಟು ತದನಂತರ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ತುಂಬ ಅರ್ಥಗರ್ಭಿತವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸು ನೋವುಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ನೀವೇನೇ ಮಾಡಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಕುಲದೇವರ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರನೇ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 12:45 12ರಿಂದ 12:45 ಮಂಗಳವಾರ ಈ ಶುಭ ದಿನ ಇವತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಶ್ರೀರಾಮತಾಂಕ ಅಂದರೆ ಶ್ರೀರಾಮಚಂದ್ರನ ವಿಶೇಷವಾದಂಥ ಮಹಾಮಂತ್ರವನ್ನು ಸಹಿತ ತಾವು ಉಚ್ಚರಿಸಿದ್ರೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಇಲ್ಲದ ಸಮಸ್ಯೆಗಳಿಗೆ ದಾರಿಯಾಗುವಂಥದ್ದು. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡು ಇಲ್ಲದ ಹುಚ್ಚುತನದ ಪ್ರಯೋಗ ಆಗುತ್ತೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಹಾಗೆ ಮನೆಯಲ್ಲಿರ್ತಕ್ಕಂಥವ್ರ ಮಾತನ್ನು ಆಲಿಸಿ. ಯಾಕೆ ಅಂದರೆ ಪ್ರತಿ ಕಾಲವೂ ನಿಮ್ಮ ಮಾತಿನಂತೆ ಎಲ್ಲರೂ ನಡೆಯೋದಾಗುತ್ತೆ. ಆದರೆ ಇವತ್ತು ನಿಮ್ಮ ಹೋಮ್ ಮಿನಿಸ್ಟ್ರು, ನಿಮ್ಮ ಮನೆಯವರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅರ್ಧಾಂಗಿ, ನಿಮ್ಮ ಮನೆ ಮಕ್ಕಳು ಅವರು ಹೇಳುವ ಮಾತನ್ನು ತಾವು ಆಲಿಸಲೇಬೇಕು. ಯಾಕೆಂದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂದದಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪವನ್ನು ಬಿಡಿ, ಹಸನ್ಮುಖಿಯಾಗಿ. ಹಾಗೆ ಆರೋಗ್ಯಕರವಾದಂಥ ಬೆಳವಣಿಗೆ ನಿಮಗೆ ಸಿಗಬೇಕಾದ್ರೆ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕಿ. ಹಾಗೆ ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ನಿಮ್ಮ ಎಡಗೈ ಹಸ್ತದಲ್ಲಿ ಒಂದಷ್ಟು ಗಂಧವನ್ನು ಹಾಕ್ಕೊಳ್ಳಿ. ಅದೇ ಗಂಧವನ್ನು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಉಂಗುರದ ಬೆರಳಿನ ಸಹಾಯದಿಂದ ಗಂಧದ ಮೇಲೆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದೇ ಗಂಧವನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಮತ್ತಷ್ಟು ಆಕರ್ಷಣೆ, ಮತ್ತಷ್ಟು ಹೆಚ್ಚಿನ ಯಶಸ್ಸು, ಹಾಗೆ ನೀವು ಮಾಡುವ ಪ್ರತಿಯೊಂದು ಕಾಯಕ ಕೆಲಸದಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಕೃಪೆ ಹೊಂದಿದ್ದರೆ ಎಲ್ಲ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಉದ್ಯೋಗ ಎಲ್ಲ ಕಡೆಯಿಂದಲೂ ಭಗವಂತ ಇವತ್ತು ನಿಮಗೆ ಒಲಿದಿದ್ದಾನೆ. ಶುಭ ಮಂಗಳವಾರ. ಬಹುಶಃ ಇವತ್ತು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಅನುಗ್ರಹವೋ ಅಥವಾ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹವೋ, ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ತಂದೆ ತಾಯಿ ಆಶೀರ್ವಾದ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಭಾಳ ಹಸನ್ಮುಖಿಯಾದಂತಹ ನಗುಮುಖದಲ್ಲಿ ತಾವಿರ್ತೀರಿ. ಯಾವುದೇ ಉದ್ಯೋಗವನ್ನಾದರೂ ಸ್ವೀಕರಿಸ್ತೀರಿ, ಆ ಉದ್ಯೋಗವನ್ನು ಸರಿಯಾದ ರೀತಿ ನಿಭಾಯಿಸ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಸಾಕು ಪ್ರಾಣಿಗಳಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ ಒಂದಿಷ್ಟು ನೀರು, ಆಹಾರವನ್ನು ಉಣಬಡಿಸಿ ಮತ್ತಷ್ಟು ಪುಣ್ಯ ಮಾರ್ಗವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಇವತ್ತು ಯಾರೊಬ್ಬರ ಕಷ್ಟ ಆದರೂ ಸಹಿತ ನಾನಿದ್ದೀನಿ ಎಂಬತಕ್ಕಂಥ ಮಾತಾಡುವ ಗುಣ ನಿಮ್ಮದಾಗಿರುತ್ತೆ. ಯಾವತ್ತೂ ಹಾಗೇ ಇರಬೇಕು. ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ ಗುಣ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರಬೇಕು. ಮನುಷ್ಯ ಭಗವಂತ ನಮಗೇನು ಕೊಟ್ಟಿದ್ದೆಲ್ಲವೂ ಸಹಿತ ನಾವು ತೊಗೊಂಡೋಗ್ಲಿಕ್ಕಾಗಲ್ಲ, ನಾವೇ ಇಟ್ಕೊಳ್ಳೋಕ್ಕಾಗಲ್ಲ. ನಮಗೇನು ಕೊಟ್ಟಿದ್ದಾನೋ, ನಮ್ಮಲ್ಲಿ ಏನಿದೆಯೋ ಇರೋದನ್ನು 4 ಜನಕ್ಕೆ ಹಂಚಿ ಊಟ ಮಾಡೋದಿದೆಯಲ್ಲ, ಅದು ಬಹಳ ವಿಶೇಷವಾಗಿರುತ್ತೆ. ಹಾಗೆ ಇವತ್ತು ನಿಮ್ಮ ರಾಶಿಫಲದಲ್ಲಿ ಒಳ್ಳೆಯ ಸನ್ಮಾರ್ಗದತ್ತ ನಡೆಯೋದ್ರಿಂದ ಅದರ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಮಂಗಳವಾರ ಅಷ್ಟು ಯಶಸ್ಸಿರ್ತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಆರೋಗ್ಯ ಸರಿ ಇಲ್ದಿರ, ತಲೆಭಾರ, ತಲೆನೋವು, ಮೈಕೈ ನೋವು ಅಥವಾ ಯಾವುದೇ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ದಿರತಕ್ಕಂಥದ್ದು, ಯಾರನ್ನಾರು ನೋಡಿದ್ರೆ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಹಿಂದ್ಯಾವತ್ತೋ ಮಾಡಿರೋ ತಪ್ಪು ಒಪ್ಪುಗಳಿಗೆ ಇವತ್ತೇನು ಪನಿಷ್ಮೆಂಟ್ ಆಗುತ್ತೋ ಅಂತಕ್ಕಂಥದ್ದು ಭಯ ಉಟ್ಕೊಳ್ಳುವಂಥದ್ದು. ಹಾಗೆ ಕೆಲವು ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡುವಾಗ ಒಂದಷ್ಟು ಅಚಾತುರ್ಯಗಳು ಮಾಡಿಕೊಂಡು ಅದು ಪುನಃ ಮರುಕಳಿಸಿ ಇವತ್ತು ಅದರ ಚಿಂತನೆ ಮಾಡ್ತಕ್ಕಂಥದ್ದು. ಕಳೆದು ಹೋಯಿತು, ಬಿಟ್ಟು ಹೋಯಿತು, ಆದರೂ ಅದನ್ನು ಪುನಃ ಜ್ಞಾಪಿಸ್ಕೊಳ್ತೀರಿ. ಅದರ ಮೇಲೆ ಮನಸ್ಸು ನೋವು ಮಾಡ್ಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆವರೆಗೂ, ಅಂದರೆ ಅಪರಾಹ್ನ ಕಾಲದ 2 ಗಂಟೆವರೆಗೂ ಹೀಗೇ ಇರುತ್ತೆ. ಆ 2ರ ನಂತರ ಒಂದಷ್ಟು ಬೆಳಕು ಸಿಗ್ಬೋದು. ಆದರೆ ಇವತ್ತಿನ ನಿಮ್ಮ ಚಿಂತನೆ ಸರಿಯಾಗಿರಬೇಕು. ಇವತ್ತಿನ ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆ, ಸಮಾಧಾನದಿಂದ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಹೆಸರು ಕಾಳನ್ನು ಮನೇಲಿಟ್ಟು ಪೂಜೆ ಮಾಡಿ ಹಸಿರು ಬಟ್ಟೆಯಲ್ಲಿ ಗಂಟು ಕಟ್ಟಿ ಹತ್ತಿರದಲ್ಲಿರ್ತಕ್ಕಂಥ ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ, ಗುರು ಹಿರಿಯರ ಆಶೀರ್ವಾದ ಪಡಿತೀರಿ. ಇವತ್ತು ಸಿಂಹಲಗ್ನದಲ್ಲಿರ್ತಕ್ಕಂಥವರು ನೀವು ಮಾಡುವಂಥ ಯಾವುದೇ ಕೆಲಸವಾದರೂ ಸಹಿತ ಕಾರ್ಯಸಿದ್ಧಿ ಆಗಬೇಕಾದ್ರೆ ಒಂದಷ್ಟು ಮಕ್ಕಳಿಗೋ ಅಥವಾ ಇರುವೆಗಳಿಗೋ, ಮಕ್ಕಳಿಗಾದ್ರೆ ಸಿಹಿ ತಿಂಡಿ ಕೊಡಿ, ಇರುವೆಗಳಿಗಾದರೆ ಒಂದಷ್ಟು ಸಕ್ಕರೆನೋ, ಬೆಲ್ಲನೋ, ರವೆನೋ ತೆಗೆದುಕೊಂಡು ಹಾಕಿ.
ಇಷ್ಟು ಮಾತ್ರ ಮಾಡಿದ್ರೆ ಇರ್ತಕ್ಕಂಥ ದೋಷ ಪರಿಹಾರ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಭಗವಂತ ಕೊಟ್ಟಾಗ ಮಾತ್ರ ಕಾರ್ಯಸಿದ್ಧಿ. ದೊಡ್ಡವರೊಂದು ಮಾತು ಹೇಳ್ತಾರೆ, ಏನೇ ವಿದ್ಯೆ ಇದ್ದರೂ, ಯಾವುದೇ ಜ್ಞಾನ ಇದ್ದರೂ, ಎಷ್ಟೇ ಸಿರಿ ಸಂಪತ್ತಿದ್ದರೂ, ನಿನ್ನಲ್ಲಿರ್ತಕ್ಕಂಥ ತಾಳ್ಮೆ, ನಿನ್ನಲ್ಲಿರ್ತಕ್ಕಂಥ ಒಳ್ಳೆ ಮನಸ್ಸು, ಇನ್ನೊಬ್ಬರ ಸಹಾಯಕ್ಕೆ ಮುಂದಾಗುವಂಥ ಗುಣ ನಿನಗಿದ್ದರೆ ಎಲ್ಲ ಕಾರ್ಯಗಳು ಸಿದ್ಧಿ ಅಂತ ಹೇಳ್ತಾರೆ. ಅಂತಹ ಸಿದ್ಧಿಯನ್ನು, ಸಿದ್ಧಿಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ತಾವು ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೋದಾದರೆ ಇವತ್ತು ಬಹಳ ಅದ್ಭುತವಾದಂಥ ಕಾಲ. ಇದರ ಜೊತೆಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ, ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ, ಗೋವಿಗೆ ಎಷ್ಟು ಗೋಗ್ರಾಸ ಕೊಡಿ. ಗೋಗ್ರಾಸ ಕೊಟ್ಟಾದ ನಂತರ ಒಂದಷ್ಟು ಶ್ವಾನಗಳಿಗೂ ಊಟ ಹಾಕಿ. ಯಾಕೆಂದರೆ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡಬೇಕಾಗಿದೆ. ಮನುಷ್ಯನ ಗುಣ ಬರೀ ನಾವಷ್ಟೇ ಸ್ವಾರ್ಥಿಗಳಾಗಿ ನಾವಷ್ಟೇ ಚೆನ್ನಾಗಿದ್ದರೆ ಸಾಲದು. ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನು ಈ ಸುಂದರವಾದ ಪ್ರಕೃತಿಯ ಉಳಿವಿಕೆಗಾಗಿ ಪ್ರತಿಯೊಬ್ಬರು ಸಹಿತ ಚಿಂತಿಸಬೇಕು. ಆ ಚಿಂತನೆ ನಿಮಗಿದ್ದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದ ಬದುಕನ್ನು ಕಾಣಬಹುದು. ಆದರೆ ಏನೇ ಮಾಡಿದ್ರೂ ಸಹಿತ ನಿಮ್ಮ ಒಳಮನಸ್ಸಿದೆಯಲ್ಲ, ಅಲ್ಲಿ ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗೆ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳಿದೆಯಲ್ಲ, ಏನೇ ಲೇವಾದೇವಿಗಳಾದರೂ ಇವತ್ತು ರಹಸ್ಯವಾಗಿ ನೀವು ಮಾಡಿದ್ರೆ ಅದು ಸಂಕಷ್ಟಕ್ಕೀಡಾಗುತ್ತೆ. ಆದರೆ ಏನೇ ಕೆಲಸ ಮಾಡಬೇಕಾದ್ರೂ ನನ್ನವರು ಅಂತಕ್ಕಂಥವ್ರು ಒಬ್ಬರ ಜೊತೆಲಿಟ್ಕೊಂಡ್ರೆ, ಅವರ ಸಮ್ಮುಖದಲ್ಲಿ ಮಾಡಿದ್ರೆ ಅಥವಾ ಕುಟುಂಬಸ್ಥರನ್ನು ಜೊತೆಲಿಟ್ಕೊಂಡು ನೀವು ವ್ಯವಹಾರ ಮಾಡಿದ್ರೆ ಖಂಡಿತ ಒಳಿತಾಗತ್ತೆ. ಇವತ್ತು ಹೊರಗಡೆ ಇರ್ತಕ್ಕಂಥ ಜನ ನಿಮಗೆ ಪ್ರೀತಿಯಾಗಿ ಮಾತಾಡ್ಬೋದು, ನಿಮ್ಮನ್ನು ಸ್ವಾಗತಿಸ್ಬೋದು, ನಿಮ್ಮನ್ನು ಆರಾಧಿಸ್ಬೋದು. ಯಾಕೆಂದರೆ ನಿಮ್ಮ ಕೈಲಿರ್ತಕ್ಕಂಥ ಕಾಸು, ನಿಮಗಿರುವ ಅಧಿಕಾರವೂ ಕಂಡು. ಆದರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಡ ಹುಟ್ಟಿದವರು ಅಥವಾ ನಿಮ್ಮ ಬಾಂಧವರು ಅಂದರೆ ನಿಮ್ಮ ಕುಟುಂಬಸ್ಥರು ಯಾವತ್ತೂ ನಿಮ್ಮ ಇರ್ತಕ್ಕಂಥ ಹಣಕಾಸು ಅಥವಾ ನಿಮ್ಮ ಅಧಿಕಾರವೂ ಅದು ನೋಡಿ ಬರೋದಿಲ್ಲ. ಅವರಲ್ಲಿರ್ತಕ್ಕಂಥ ಗುಣ ಬೇರೆ, ಇವರಲ್ಲಿರ್ತಕ್ಕಂಥ ಗುಣ ಬೇರೆ. ಆದರೆ ಇವತ್ತು ಯಾವುದು ಬೇಕು, ಯಾವುದು ಬೇಡ, ಸರಿ ಯಾವುದು, ತಪ್ಪು ಯಾವುದು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಚಿಂತನೆ ಮಾಡಿದರೆ ಮಾತ್ರ ಇವತ್ತಿನ ಗ್ರಹಸ್ಥಿತಿಗಳ ಪ್ರಕಾರ ತುಲಾರಾಶಿಯವರು ಒಂದಿಷ್ಟು ಒಳಿತನ ಕಾಣ್ತೀರಿ. ಯಾಕೆಂದರೆ ಶುಭ ಮಂಗಳವಾರ, ಅದರಲ್ಲೂ ರಾಹುಕಾಲ ಸಮಯ. ಮಂಗಳವಾರ ರಾಹುಕಾಲದಲ್ಲಿ ಇವತ್ತಿನ ದಿವಸ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ, ವ್ಯಾಪಾರ, ವ್ಯವಹಾರಗಳು, ಕಾರ್ಯಸಿದ್ಧಿ ಇದೆಲ್ಲವನ್ನು ಸಹಿತ ಭಾಳಷ್ಟು ಆನಂದದಾಯಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಫಲಾಫಲಗಳಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ತೀರಿ. ಮನಸ್ಸು ಆದಷ್ಟು ವಿಶಾಲವಾಗಿ, ಹೃದಯದಲ್ಲಿ ನೆಮ್ಮದಿಯುತವಾಗಿ ಒಳ್ಳೆ ಕಾರ್ಯಗಳನ್ನು, ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತಾವಿರ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲೇ ಒಂದು ಅದ್ಭುತವಾದಂಥ ಫಲಾಫಲಗಳಿದೆ. ಹಾಗೆ ಕಾರ್ಯಸಿದ್ಧಿ ಇದೆ. ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯೇ ವೃತ್ತಿ ಧರ್ಮದ ಅಭಿವೃದ್ಧಿ ಬೇಕಾಗಿದೆ. ಇವತ್ತು ನೀವೇನು ಮಾಡ್ತೀರಿ ಅದೆಲ್ಲವೂ ಸಹಿತ ಒಂದು ಲಾಭದಾಯಕವಾಗಿರ್ತಕ್ಕಂಥದ್ದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಲ್ಲಿ ಕೋಪ ಇಟ್ಕೊಳ್ತೀರಿ. ವೃಶ್ಚಿಕ ರಾಶಿಯವರು ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ನಿಮ್ಮ ಉಡುಗೆ ತೊಡುಗೆಗಳು, ನಿಮ್ಮ ಬಟ್ಟೆ ಆಗಲಿ ಅಥವಾ ನಿಮ್ಮ ಅಲಂಕಾರ ಆಗಲಿ, ನಿಮ್ಮ ಉದ್ಯೋಗ ಆಗಲಿ, ನೀವು ಹಾಕುವಂಥ ಕಾಗದ ಪತ್ರ ಸಹಿ ಆಗಲಿ, ಎಲ್ಲವೂ ಸಹಿತ ನಿಮ್ಮ ಮನಸ್ಸ ಇಚ್ಛೆ ಒಂದಷ್ಟು ರಹಸ್ಯಗಳನ್ನೇ ಮೇಂಟೈನ್ ಮಾಡ್ತೀರಿ. ಆದರೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 22 ನಿಮಿಷದವರೆಗೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥದ್ದಾಗಲಿ ಅಥವಾ ಇವತ್ತು ಬೆಳಗ್ಗೆ ಮಾತಾಡಿರ್ತಕ್ಕಂಥ ಮಾತಾಗಲಿ ಇದು ನಿಮಗೆ ಸ್ವಲ್ಪ ಘರ್ಷಣೆ ಆಗ್ಬೋದು, ಸಮಸ್ಯೆ ಆಗ್ಬೋದು. ಇದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಸರಿಯಾದಂಥ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸರಿಯಾದ ಸಮಯಕ್ಕೆ ಆಹಾರ ಪದ್ಧತಿಗಳನ್ನು ತಗೊಳ್ಳಿ. ಆರೋಗ್ಯಕರವಾದಂತಹ ಪದಾರ್ಥ ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಈ ಶುಭ ದಿನ ಮೊಣಕೈ, ಮೊಣಕಾಲು ಅಥವಾ ಕಾಲುಗಳು ಜೋಮ್ ಬರ್ತಕ್ಕಂಥದ್ದು, 10 ಹೆಜ್ಜೆ ನಡೆದರೆ ಸುಸ್ತಾಗುವಂಥದ್ದು, ಆಯಾಸಕ್ಕೊಳಗಾಗುವಂಥದ್ದು ಇಂತೆಲ್ಲ ಪರಿಸ್ಥಿತಿಗಳು ಇವತ್ತಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ.
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ತುಂಬ ಗಮನ ಕೊಡ್ತೀರಿ. ಬಹುಶಃ ತುಂಬ ದಿವಸಗಳ ನಂತರ ಇಂತಹದ್ದೊಂದು ಅದೃಷ್ಟ ಫಲ ಅಂದರೆ ಇದು ತಪ್ಪಾಗಲಾರದು. ಇವತ್ತು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಪ್ರಯಾಣವನ್ನು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ಮೊದಲನೇ ಹೆಜ್ಜೆ ಹಾಕಬೇಕು. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಅಕ್ಕಿ, ಸ್ವಲ್ಪ ಹಾಲು ಇಂತಹದ್ದನ್ನು ಹಸರು ಗಿಡದ ಮೇಲೆ ಹಾಕಿ ಪ್ರಾರ್ಥನೆ ಮಾಡಿ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ಅಥವಾ ನಿಮ್ಮ ಅಣ್ಣ ಅತ್ತಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಬಾಂಧವ್ಯಕ್ಕೆ ಹೆಚ್ಚು ಬೆಲೆ ಇದೆ. ಬಾಂಧವ್ಯದಲ್ಲಿರ್ತಕ್ಕಂತಹ ಕುಟುಂಬಸ್ಥರಿಗೆ ಮನೆಯಿಂದ ಆಚೆ ಹೊರಡುವಾಗ ಹೊರಟು ಬರ್ತೀನಿ ಅಂತಕ್ಕಂಥ ಒಂದು ಒಳ್ಳೆ ಮಾತಾಡಿ ನಗನಗ್ತಾ ಹಸನ್ಮುಖಿಯಾಗಿ ಹೊರಟ್ರೆ ತುಂಬ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸರಿಸುಮಾರು 4ರಿಂದ 6:20 ಮಧ್ಯದಲ್ಲಿ ಪುನಃ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ತಲೆನೋವು ಕಾಣಿಸ್ಕೊಳ್ಳೋದು, ಮೈಕೈ ನೋವು ಕಾಣಿಸ್ಕೊಳ್ಳೋದು, ಶೀತ ಬಾಧೆ ಜಾಸ್ತಿ ಆಗುವಂಥದ್ದು ಅಥವಾ ಉಷ್ಣಕ್ಕೆ ಕಣ್ಣು ಉರಿ ಬರ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸ ಆಗುವಂಥ ರೀತಿ ಇರುತ್ತೆ. ಇದಕ್ಕೆ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಸಂಧ್ಯಾಕಾಲ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಒಂದು ಚಿಟಿಕೆಯಷ್ಟು ಹುರುಳಿಕಾಳನ್ನು ವಾಯುವ್ಯ ದಿಕ್ಕದಲ್ಲಿ ನಿಂತುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕಿದ್ರೆ ಈ ಅನಾರೋಗ್ಯದ ಕ್ಷಣಗಳು ನಾಳೆ ಬೆಳಿಗ್ಗೆ ಪುನಃ ಮುಂದಾಗುವುದಿಲ್ಲ. ನಾಳೆ ಬೆಳಗಿನ ಸೂರ್ಯೋದಯ ನಿಮಗೆ ಒಳಿತನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಒಂದು ವಿಶೇಷವಾದಂಥ ಸಾಧನೆಯನ್ನು ಮಾಡ್ತೀರಿ. ಆ ಸಾಧನೆಯ ಫಲ ಹೇಗಿರುತ್ತೆ? ಅದ್ಭುತವಾದಂಥ ಶಕ್ತಿಯನ್ನು ತೋರಿಸುತ್ತೆ. ಹಾಗೆ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳುತ್ತೆ. ಇವತ್ತು ಪ್ರಯಾಣ ಕಾಲ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥದ್ದು, ಹೊಸದಾಗಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು, ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆಗೀಡಾಗುವಂಥದ್ದು. ಬಹುಶಃ ಅದೃಷ್ಟ ಇವತ್ತು ಹನುಮನಿಂದಲೋ ಅಥವಾ ಶನೇಶ್ವರನಿಂದಲೋ ಅಥವಾ ದುರ್ಗೆಯಿಂದಲೋ, ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮ ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ. ಭಗವಂತನ ಕೃಪಾಶೀರ್ವಾದ ಇದೆ. ಗುರು ಹಿರಿಯರ ಮಾರ್ಗದರ್ಶನ ಇದೆ. ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣುತ್ತೆ. ಸ್ವಂತ ಗೂಡು ಮಾಡಬೇಕು, ಒಂದು ಮನೆ ಮಾಡಬೇಕು, ಸೈಟ್ ತೆಗಿಬೇಕು, ಜಮೀನು ನೋಡಬೇಕು ಅಥವಾ ಇರ್ತಕ್ಕಂಥದ್ದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು. ಈ ಎಲ್ಲ ಯೋಗ ಫಲಗಳನ್ನು ಮಕರ ರಾಶಿಯವರು ಈ ಶುಭ ದಿನ ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿದೆ. ಆದರೆ ಇದಕ್ಕಾಗಿ ನೀವು ಮಾಡಬೇಕಾದ್ದು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆದಷ್ಟು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಬಾರಿ ಅಲ್ಲದೆ 2 ಬಾರಿ ಆಲೋಚನೆ ಮಾಡಿ. ಸರಿ ಯಾವುದು ತಪ್ಪು ಯಾವುದು ಚಿಂತನೆ ಮಾಡಿ. ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಶನಿ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲ. ಶ್ರಮ ಪಡ್ತೀರಿ, ಕಷ್ಟಪಡ್ತೀರಿ ಅಥವಾ ಇರ್ತಕ್ಕಂಥದ್ದನ್ನು ಖರ್ಚು ಮಾಡ್ತೀರಿ, ಸಾಲ ಸೋಲ ಮಾಡ್ತೀರಿ, ಇನ್ನೇನೋ ಯಾರನ್ನೂ ತೃಪ್ತಿಪಡಿಸಬೇಕು ಅಂತ ಯೋಚನೆ ಮಾಡ್ತೀರಿ. ಮತ್ತೊಬ್ಬರ ತೃಪ್ತಿಗಾಗಿ ನಿಮ್ಮ ಬದುಕಿದೆಯೇ ವಿನಃ ಇವತ್ತಿನ ದಿವಸ ನಿಮ್ಮ ಬದುಕಲ್ಲಿ ನೀವೊಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ತುಂಬ ಕಷ್ಟವಾಗುತ್ತೆ. ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲ. ಹಾಗಾಗಿ ಸಾಕು ಪ್ರಾಣಿಗಳಿಂದ ಹಿಡಿದು ನಿಮ್ಮ ಆತ್ಮೀಯತೆಯಿಂದ ಹಂಚ್ಕೊಳ್ತಕ್ಕಂಥ ವ್ಯಕ್ತಿಗಳ ತನಕ ಒಂದಲ್ಲ ಒಂಥರ ನಿಷ್ಠೂರಕ್ಕೊಳಗಾಗುವಂಥದ್ದು, ಸಮಸ್ಯೆ ತಂದುಕೊಳ್ಳುವಂಥದ್ದು, ಇದ್ದಕ್ಕಿದ್ದಂಗೆ ಕಣ್ಣೀರು ಹಾಕುವಂಥದ್ದು, ಯಾವುದೋ ಒಂದು ಸಮಸ್ಯೆ ಬಂದು ನಿಮ್ಮ ತುಂಬ ಆವರಿಸುವಂಥದ್ದು, ಬೇಡವಾದ ವಿಚಾರಗಳನ್ನು ತಲೆ ತುಂಬ ತುಂಬಿಕೊಳ್ಳುವಂಥದ್ದು, ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರು ಆಗುವಂಥದ್ದು, ಆದಷ್ಟು ಪ್ರಯಾಣ ಕಾಲದಲ್ಲಿ ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥದ್ದು, ಹರಿಯೋ ನೀರಾಗಲಿ, ಸಮುದ್ರ ತೀರ ಆಗಲಿ, ಯಾವುದೇ ಒಂದು ವಿಚಾರದಲ್ಲಾದರೂ ಸ್ವಲ್ಪ ಜವಾಬ್ದಾರಿ ಮತ್ತು ಜಾಗೃತಿ ಬೇಕಾಗುತ್ತೆ ಕುಂಭರಾಶಿಯವರಿಗೆ. ಆದರೆ ಕುಂಭರಾಶಿಯವರಿಗೆ ಇಷ್ಟೆಲ್ಲ ಸಮಸ್ಯೆಗಳಂತಕ್ಕಂಥದ್ದು ಮಧ್ಯಾಹ್ನ 12:20 ಮಾತ್ರ. 12:20 ಆದ ನಂತರ ಅಲ್ಲಿಂದ ಆಚೆಗೆ ಬದಲಾವಣೆ ಎಂಬತಕ್ಕಂಥದ್ದು ಗೋವಿನ ಅನುಗ್ರಹದಿಂದ. ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಗೋವು ಕಂಡು ಬಂದರೆ 12:20 ಆದ ನಂತರ ಒಮ್ಮೆ ಗೋದರ್ಶನ ಮಾಡಿ ಅಥವಾ ಗೋವುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಅಥವಾ ಪ್ರತ್ಯಕ್ಷವಾದಂಥ ಗೋವು ಇದ್ದರೆ ಆ ಗೋವಿನ ಬಾಲದ ತುದಿಯನ್ನು ನಿಮ್ಮ ತಲೆಗೆ ತಗಲಿಸ್ಕೊಳ್ಳಿ. ಅಂದರೆ ಆ ಗೋವಿನ ಬಾಲದ ತುದಿ ಇರುತ್ತಲ್ಲ, ಅದು ನಿಮ್ಮ ಶಿರವನ್ನು, ನಿಮ್ಮ ತಲೆ ಭಾಗವನ್ನು ಮುಟ್ಟಿದ್ದೇ ಆದರೆ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅದರಿಂದ ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ಇದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ.
ಆದಷ್ಟು ಮಂಗಳವಾರ ಆದ್ದರಿಂದ ಈ ಶುಭ ದಿನ ರಾಹುಕಾಲದಲ್ಲಿ ದುರ್ಗಾ ದೀಪ ನಮಸ್ಕಾರ, ದುರ್ಗಾದೇವಿ ಆಚರಣೆ ಅಥವಾ ದುರ್ಗೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಒಂದಷ್ಟು ಕಡಲೆಬೇಳೆ ಮತ್ತು ಬಿಳಿಯ ವಸ್ತ್ರವನ್ನು ದೇವಿಗೆ ದಾನ ಮಾಡ್ತಕ್ಕಂಥದ್ದು, ಅಂದರೆ ತಾಯಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು. ರಾಹುಕಾಲದಲ್ಲೇ ಯಾರಾದರೂ ಬಡ ಮಕ್ಕಳಿಗೋ ಅಥವಾ ನಿರ್ಗತಿಕರಿಗೋ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಯಾವುದೋ ಒಂದು ರೀತಿ ರಾಹುಕಾಲದಲ್ಲಿ ನೀವು ದಾನ ಧರ್ಮ ಸಹಾಯವನ್ನು ಮಾಡಿದರೆ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ, ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆ ಆಗುತ್ತೆ. ವಿದ್ಯಾರ್ಥಿಗಳು ಓದಲಿಕ್ಕೆ ಕೂತ್ಕೊಂಡ್ರೆ ನಿಮ್ಮ ಮೂಡ್ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ, ಬಲವಂತ ಮಾಗಸ್ನಾನ. ಆದರೆ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ಇದೆ ನಿಮಗೆ. ಆ ಜವಾಬ್ದಾರಿ ಕಾಯಕವನ್ನು ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಇನ್ನು ಒಂದಷ್ಟು ಜನ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಿಷ್ಟು ಹಣಕಾಸಿನ ಲೇವಾದೇವಿ ಮಾಡ್ತೀರಿ. ನಿಜಕ್ಕೂ ಇದು ಅದೃಷ್ಟವೇ ಸರಿ. ಯಾಕೆಂದರೆ ಮಂಗಳವಾರ ಆದರೂ ಸಹಿತ ಇವತ್ತಿರ್ತಕ್ಕಂಥ ನಕ್ಷತ್ರ ಪ್ರಕಾರ ಇವತ್ತು ನಿಮ್ಮ ರಾಶಿಯಲ್ಲಿ ತುಂಬ ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಗುರು ಹಿರಿಯರ ಮಾರ್ಗದರ್ಶನ ಬೇಕು, ಅನುಭವಸ್ಥರ ಮಾತು ಬೇಕು. ಸರಿ ತಪ್ಪು ಯಾವುದು ಸರಿ ತಪ್ಪು ಅಂತಕ್ಕಂಥದ್ರ ವಿಚಾರವನ್ನು ಸರಿಯಾದ ರೀತಿ ನಿಮಗೆ ತಿಳಿ ಹೇಳ್ತಕ್ಕಂಥವ್ರು ಒಬ್ಬರ ಜೊತೆಲಿರಬೇಕು. ಸ್ವಂತ ನಿರ್ಣಯ, ಸ್ವಂತ ತೀರ್ಮಾನ ಇವತ್ತು ಒಳ್ಳೆಯದಲ್ಲ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಮಾತು ಕಿವಿಯಲ್ಲಿ ಆಲಿಸೋದಲ್ಲ, ಇಲ್ಲಿ ಕಣ್ಣಲ್ಲಿ ನೋಡ್ತಕ್ಕಂತಹದ್ದು. ಹೀಗೆ ಈ ಪಂಚಭೂತಗಳಲ್ಲಿ ಒಂದೊಂದು ವಿಶೇಷವಾದ ಶಕ್ತಿ ಇದೆ. ಹಾಗೆ ಈ ಗ್ರಾಮದಲ್ಲಿರ್ತಕ್ಕಂತಹ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತಿನ ದಿವಸ, ಇವತ್ತು ಮತ್ತು ನಾಳೆ ನಡೀತಕ್ಕಂತಹ ಇಲ್ಲಿನ ದಂಡಿ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದದ್ದು ನನ್ನ ಪೂರ್ವಜನ್ಮದ ಪುಣ್ಯ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಕಲಿತಷ್ಟು ವಿದ್ಯೆ ಇದೆ, ಕಲಿತಷ್ಟು ವಿದ್ಯೆ ಇದೆ, ಎಷ್ಟು ಕಲಿತರೂ ಅದು ವಿದ್ಯೆನೇ. ಹಾಗೆ ವಿದ್ಯೆಗೆ ವಯಸ್ಸಿನ ತಾರತಮ್ಯವಿಲ್ಲ. ಹಾಗೆ ಶ್ರೀನಿವಾಸಲ್ಲಿರ್ತಕ್ಕಂತಹ ವಿದ್ಯೆಗೆ ಇನ್ನಷ್ಟು ವಿದ್ವತ್ತನ್ನು ಕಲಿಯಬೇಕಾದರೆ, ಇನ್ನಷ್ಟು ವಿದ್ಯೆಯನ್ನು ಆತ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು ಬರಬೇಕು, ಸ್ವಾಮಿನ ದರ್ಶನ ಮಾಡಬೇಕು, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಹಾಗೆ ಸಮಸ್ಯೆಯಿಂದ ಕಡೆ ಓಲೈಸಿ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕುವ ಚೈತನ್ಯ ಆ ಭಗವಂತ ಶ್ರೀನಿವಾಸನಿಗೆ ದಯಪಾಲಿಸಬೇಕು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಧನ್ವಂತರಿ, ಮಹಾವಿಷ್ಣು ಮತ್ತು ಸುದರ್ಶನ ಯಾಗ ಸಹಿತ ಇಲ್ಲಿ ನಡೀತಿದೆ. ಆ ಯಾಗವನ್ನು ದರ್ಶನ ಮಾಡೋಣ. ಎಲ್ಲರೂ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಕೀರ್ತನೆಯನ್ನು ಮಾಡಿ, ಪಂಡರಿನಾಥ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಜೈ ಹರಿ ವಿಠಲ 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 ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೆ, ಅನಾರೋಗ್ಯದಿಂದ ನರಳುತ್ತಿರ್ತಕ್ಕಂಥವ್ರಿಗೆ, ಅನಾರೋಗ್ಯದಿಂದ ನರಳುತ್ತಿರ್ತಕ್ಕಂಥವ್ರಿಗೆ ಆರೋಗ್ಯದ ಎಂಥದ್ದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳಿಗೆ ಇಲ್ಲಿ ಪಂಡರಿನಾಥ ಪಾಂಡುರಂಗ ಬರಹದಲ್ಲಿ ಬರೆದು ಇಂಥದ್ದೇ ವನಸಿರಿಯನ್ನು ನಿನ್ನ ಆಹಾರಕ್ಕಾಗಿ ತೆಗೆದುಕೊಂಡಿದ್ದೆ ಆದರೆ ಆರೋಗ್ಯ ಸಿದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ ಅಂತಕ್ಕಂಥ ಆ ನುಡಿಮುತ್ತು ಸಹಿತ ಇಲ್ಲಿ ನಡೆಯುತ್ತೆ. ಇಷ್ಟೆಲ್ಲ ಪವಾಡಗಳಿರ್ತಕ್ಕಂಥ ಈ ಕ್ಷೇತ್ರ ಸಾಕಷ್ಟು ದಿನಗಳಿಂದ ಇದು ಮರೆಮಾಚಿದಂಗೆ ಇದೆ. ಆದರೆ ಒಂದಂತೂ ಸತ್ಯ, ಈ ಭಗವಂತನ ಒಮ್ಮೆ ದರ್ಶನಕ್ಕೆ ಬಂದು ಇಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಪ್ರಶ್ನೆ ತಗೊಂಡ ನಂತರ ಅವರು ಪರ್ಮನೆಂಟಾಗಿ ಅಂದರೆ ಶಾಶ್ವತವಾದಂತಹ ಭಕ್ತ ಶಿರೋಮಣಿಗಳಾಗ್ತಕ್ಕಂಥದ್ರಲ್ಲಿ ಖಂಡಿತ ಸಂಶಯವೇ ಇಲ್ಲ. ಯಾಕೆಂದರೆ ಬರೋ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆಗಳು ಸಿದ್ಧಿಯಾಗೋ ಸ್ಥಳ. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅವರ ಮನೋಕಾಮನೆ ಏನಿದೆ, ಯಾವ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ಪಾಂಡುರಂಗ ಪ್ರತಿಯೊಬ್ಬರಿಗೂ ವೈದ್ಯನಾಗೂ ಹಾಗೂ ಭವರೋಗಗಳನ್ನು ದೂರ ಮಾಡತಕ್ಕಂತಹ ಭಗವಂತನ ಸಾಕ್ಷಾತ್ಕಾರ ಇರ್ತಕ್ಕಂಥ ಪಾಂಡುರಂಗನ ಮೂಲ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿದೆ. ಎಲ್ಲರೂ ಪಂಡರಿನಾಥನ ಪ್ರಾರ್ಥನೆ ಮಾಡೋಣ. ಜೈ ಹರಿ ವಿಠಲ ಜೈ ಹರಿ ವಿಠಲ 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 ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಆ ವಿಠಲ ವಿಠಲ ಪಾಂಡುರಂಗ ಎಂಬತಕ್ಕಂತಹ ಪದವನ್ನು ಹೇಳ್ತಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಆಟೋಮೆಟಿಕ್ಕಾಗಿ ವೃದ್ಧಿ ಆಗುತ್ತೆ. ಆರೋಗ್ಯ ವೃದ್ಧಿಗಾಗಿ ಜೈ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ. ಆ ಪಾಂಡುರಂಗನ ಎಷ್ಟು ಶ್ರದ್ಧಾಭಕ್ತಿಯಾಗಿ ಕೊಂಡಾಡಿದ್ರೂ ಅದು ತುಂಬ ಕಡಿಮೆನೇ. ಯಾಕೆಂದರೆ ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ಕಾಯಿಲೆಗಳು ಬೇಗ ಗುಣ ಆಗಬೇಕಾದ್ರೆ ಪಾಂಡುರಂಗನ ಧ್ಯಾನ ಮಾಡಬೇಕು ಎಂಬತಕ್ಕಂಥದ್ದನ್ನು ಸೈಂಟಿಸ್ಟು ಒಬ್ಬರು ವಿಜ್ಞಾನಿಗಳು ಸಹಿತ ಬರೆದಿಟ್ಟಿದ್ದಾರೆ. ಅಂದರೆ ಆ ಪಾಂಡುರಂಗನ ನಾಮದಲ್ಲಿ ಆ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಆ ಪಾಂಡುರಂಗನ ಹೆಸರು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾನ್ನೇತಾ ಪ್ರಧಾನಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಸ್ಸರ್ವಸ್ವಿಮತ್ಪಾನುರ್ಭೂತಾದನ್ನಿಧಿರವ್ಯಯಃ ಸಂಭವೋ ಭಾವನೋ ಭಕ್ತ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂಃ ಶಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾತ್ಮನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಹೃಷೀಕೇಶಃ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮಾ ವನಸ್ಪಷ್ಟಾ ಸ್ಥವಿರೋದ್ಧುನಃ ಅಗ್ರಾಹ್ಯಶ್ಚಾಸ್ತ್ರದತ್ತೋ ಲೋಹಿತಾಸ್ತ್ರಪ್ರದರ್ಶನಃ ಪ್ರಭೂತಸ್ತ್ರಿಕದುಗ್ಧಾಮಪವಿಗ್ರಂ ಮಂಗಲಂ ವರಂ ಈಶಾನಸ್ಥಾನದಕ್ಷಾಲೋ ಜ್ಯೇಷ್ಠಶ್ರೇಷ್ಠ ಪ್ರಜಾಪತಿಃ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಬಭುಸೂದನಃ ಈಶ್ವರೋ ವಿಕ್ರಮೇಧನ್ಯೇ ಮೇಧಾವಿ ವಿಕ್ರಮಕ್ರಮಃ ಅನುತ್ತಮೋ ದುರಾಧಸ್ತೃತಿರಾತ್ಮವಾನ್ ಸುದೇಶರಣಂ ಸರ್ವಸ್ವರೇತಾಃ ಪ್ರಜಾಭವಃ ವಹಃ ಸಂವತ್ಸರೋ ಜ್ಞಾನಃ ಪ್ರಸ್ವದಃ ಸರ್ವದರ್ಶನಃ
अयः सर्वैश्वरस्तिभ्यस्तिभिः सर्वादिरच्युतः विशाखतिलभेयात्मा सर्वयोगविनिःसृतः वसुवनः सत्यः समात्मा संवितः समः नमोऽधः पुण्डरीकाक्षो वृषतं वा वृषाकृतिः रुद्रो बहुविराजद्भिर्विश्वजो निःश्रुतिश्रमाः अमृतश्चानुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षः सुराध्यक्षो धर्माध्यक्षः कृताकृतः चतुरात्मा चतुर्व्यूहश्चतुर्दंष्ट्रश्चतुर्भुजः भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वजोनिः पुनर्वसुः उपेन्द्रो वामनः प्रांशुरमोघः शुचिरूर्जितः अतीन्द्रः सङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्य वपुः श्रीमानमेजात्मा महाद्रिधृक् महेश्वासो महीभर्ता श्रीनिवासः सताङ्गतिः अनिरुद्धः सुरानन्दो गोविन्दो गोविदाम्पतिः मरीचिर्दमनोहंसः सुपर्णो भुजगोत्तमः हिरण्यनाभः सुतपाः पद्मनाभः प्रजापतिः अमृत्युः सर्वदृक्सिंहः सन्धाता सन्धिमान् स्थिरः अजो दुर्मर्षणः शास्ता विश्रुतात्मा सुरारिः गुरुर्गुरुतमो धाम सत्यः सत्यपराक्रमः निमिषो निमिषस्रग्वी वाचस्पतिरुदारधीः अग्रणीर्ग्रामणीः श्रीमान् न्यायो नेता समीरणः सहस्रमूर्धा विश्वात्मा सहस्राक्षः सहस्रपात् आवर्तनो निवृत्तात्मा संवृतः सम्प्रमर्दनः अहः संवर्तको बह्निरनिलो धरणीधरः सुप्रसादः प्रसन्नात्मा विश्वधृग्विश्वभुग्विभुः सत्कर्ता सत्कृतः साधुर्जह्नुर्नारायणो नरः असङ्ख्येयो प्रमेयात्मा विशिष्टः शिष्टकृच्छुचिः सिद्धार्थः सिद्धसङ्कल्पः सिद्धिदः सिद्धिसाधनः वृषाहि वृषभो विष्णुर्वृषपर्वा वृषोदरः वर्धनो वर्धमानश्च विविक्तः श्रुतिसागरः सुभुजो दुर्धरो वाग्मी महेन्द्रो वसुतो वसुः नैकरूपो बृहद्रूपः शिपिविष्टः प्रकाशनः ओजस्तेजोद्युदिधरः प्रकाशात्मा प्रतापनः ऋद्धस्पष्टाक्षदो मन्त्रश्चन्द्रांशुर्भास्करद्युतिः अमृतांशोद्भवो भानुः शशबिन्दुः सुरेश्वरः
ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ बोलो पंडरीक वरद गोविंद ಈ ಒಂದು ಗ್ರಾಮಕ್ಕೆ ಪ್ಲೇಗು ಅಂತ ಒಂದು ಕಾಯಿಲೆ ಆವರಿಸುತ್ತದೆ. ಈಗೇನು ಕರೋನಾ ಬಂತು ಅದೇ ರೀತಿ ಪ್ಲೇಗು ಅಂತ ಒಂದು ಕಾಯಿಲೆ ಬರುತ್ತೆ, ಮಹಾಮಾರಿ ಕಾಯಿಲೆ. ಆ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಊರಿನವರೆಲ್ಲ ಊರು ಬಿಡ್ತಾ ಇರ್ತಾರೆ. ಆದರೆ ನಮ್ಮ ಊರಿನ ಗ್ರಾಮಸ್ಥರು ಏನು ಹಿರಿಯಕರಿದ್ದರು ಅವರು ಊರು ಬಿಡೋ ಸಂದರ್ಭ ಬಂದಾಗ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಕ್ಕೋಸ್ಕರ ನಮ್ಮ ಆದಿಶಕ್ತಿ ಆದಿಮೂಲ ಆದಂಥ ಮಹಾಶಕ್ತಿ ಶ್ರೀ ಕತಿಕಲ್ಲಂಬ ದೇವಿಯನ್ನು ಮೊರೆ ಹೋದಾಗ ಕತಿಕಲ್ಲಂಬ ದೇವಿಯವರು ಹೇಳ್ತಾರೆ, ಈ ಒಂದು ಗ್ರಾಮದಲ್ಲಿ ವಿಷ್ಣು ಭಜನೆಯನ್ನು ಸ್ಟಾರ್ಟ್ ಮಾಡಿ ವಿಷ್ಣು ನಾಮಸ್ಮರಣೆಯನ್ನು ಪ್ರಾರಂಭಿಸಿ ಈ ಒಂದು ಪ್ಲೇ ಕಾಯಿಲೆಗೆ ಅಂತ್ಯವನ್ನು ನಾವು ಕಾಣ್ಬೋದು. ಈ ಒಂದು ಭಜನೆಯನ್ನು ಸ್ಟಾರ್ಟ್ ಮಾಡಿ ನಾಮಸ್ಮರಣೆ ಮಾಡ್ಕೊಂತ ಹೋಗಿ ಊರಿಗೆ ಶ್ರೇಯಸ್ಸು ಮತ್ತು ಅಭಿವೃದ್ಧಿ ಆಗುತ್ತದೆ ಅಂತ ಆ ದೇವಿ ನಮ್ಮ ಏನು ಹಿರಿಯರಿಗೆ ಹೇಳ್ತದೆ. ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿ ಗಜಲಕ್ಷ್ಮಿ ಸೌಭಾಗ್ಯ ಎಂಬತಕ್ಕಂತಹ ಆನೆ ಪಾಂಡುರಂಗ ಕ್ಷೇತ್ರಕ್ಕೆ ಬಂದು ಇಲ್ಲಿ ಕ್ಷೇತ್ರದಲ್ಲಿ ಪಾಂಡುರಂಗ ರುಕ್ಮಿಣಿಯ ಸೇವೆಗಾಗಿ ಬಂದಿರತಕ್ಕಂಥ ಆನೆ. ಈ ಆನೆಗೂ ಸಹಿತ ಒಂದು ವಿಶೇಷವಾದಂಥ ಅನುಷ್ಠಾನ. ಏನೇ ಆದರೂ ಆನಂದಗುರುಜಿಗೂ ಆನೆಗೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಂಧ ಇದೆ. ಹಾಗಾಗಿ ಎಲ್ಲೇ ಆದರೂ ಸಹಿತ ಆನೆ ನನ್ನ ವಾಸ್ತುಗೃಹದಲ್ಲೂ ನನ್ನ ಆಶ್ರಮದಲ್ಲೂ ಸಹಿತ ಸಾಕಷ್ಟು ಆನೆಗಳೇ ಇದೆ. ಆದರೆ ಅಲ್ಲಿರ್ತಕ್ಕಂಥ ಆನೆಗಳು ಬೊಂಬೆ ಆಗಿರ್ತಕ್ಕಂಥದ್ದು, ಇಲ್ಲಿರೋ ಆನೆ ಓಡಾಡ್ತಕ್ಕಂತಹ ಆನೆ. ಮುಂದೊಂದು ದಿವಸ ನಮ್ಮ ಆಶ್ರಮದಲ್ಲೂ ಸಹಿತ ಇಂಥದ್ದೊಂದು ಆನೆಯನ್ನು ನಿಲ್ಲಿಸಬೇಕು, ಈ ಆನೆಗೆ ಪ್ರತಿನಿತ್ಯ ಸೇವೆ ಆಗಬೇಕು ಎಂಬತಕ್ಕಂಥ ಮಹದಾಸೆ ಈ ನಿಮ್ಮ ಆನಂದ್ ಗುರುಜಿಯವ್ರದ್ದು. ನೋಡೋಣ, ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆಗೆ ತಕ್ಕನಾದಂಥ ರೀತಿಯಲ್ಲಿ ಭಗವಂತನೇ ಆಶೀರ್ವದಿಸಬೇಕು. ಪಾಂಡುರಂಗನ ಅನುಗ್ರಹ ಹೊಂದಿದ್ದರೆ ಇಂತಹ ಗಜಲಕ್ಷ್ಮಿ ನಮ್ಮ ಆಶ್ರಮದಲ್ಲೂ. ಆದರೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಈ ಒಂದು ಸಾನ್ನಿಧ್ಯ, ಈ ಪುಟ್ಟ ಗ್ರಾಮ ಆದರೂ ಸಾಕಷ್ಟು ದೇವತೆಗಳು ದೇವರು ಇರ್ತಕ್ಕಂಥ ಸಾನ್ನಿಧ್ಯ. ದೇವರಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಈ ಗಜಲಕ್ಷ್ಮಿ ಬಂದಿರತಕ್ಕಂಥದ್ದು ಇನ್ನೊಂದು ಸಂತೋಷವೇ ಸರಿ. ಹಾಗಾಗಿ ಅತ್ಯದ್ಭುತವಾದಂತಹ ಗಜಲಕ್ಷ್ಮಿ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಳುವಂಥದ್ದಾಗಲಿ. ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ಆ ಈ ಗಜಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ.
ನಮೋ ನಮೋ ಶ್ರೀ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತಗಳನ್ನ ನಾನು ಗ್ರಾಮದ ಪರವಾಗಿ ಮತ್ತು ನಮ್ಮ ಭಜನಾ ಸಂಘದ ಪರವಾಗಿ ಗೌರವಿಸ್ತಾ ಇದ್ದೇನೆ. ಇಡೀ ಭೂ ವೈಕುಂಠನೇ ಈ ನಮ್ಮ ಧರೆಗೆ ಇಳಿದು ಬಂದಿರುವಂತೆ ಭಾಸವಾಗ್ತಾ ಇದೆ. ಕಾರಣ ನಮ್ಮ ಶ್ರೀ ಮಹರ್ಷಿ ಆನಂದ ಗುರುಜಿಗಳು ಪಾದಸ್ಪರ್ಶದಿಂದ ಮಾತಾಡುವ ಪಾಂಡುರಂಗ ಎಲ್ಲರನ್ನೂ ಹರಿಸಿ ಆಶೀರ್ವದಿಸುತ್ತಿದ್ದಾನೆ. ಆತನ ಕೃಪಾ ಕಟಾಕ್ಷವನ್ನ ನಾವು ನೀವೆಲ್ಲರೂ ಸಹಿತ ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವದ ದಿಂಡಿ ಮಹೋತ್ಸವದ 21ನೇ ವರ್ಷದ ದಿಂಡಿ ಮಹೋತ್ಸವದ ಅದ್ಧೂರಿಯತ್ವಾದಂಥ ಕಾರ್ಯಕ್ರಮ ಇದಾಗಿದೆ ಅಂದರೆ ಇದು ತಪ್ಪಾಗಲಾರದು. ಇಲ್ಲಿ ಸ್ವಾಮಿಗೆ 2 ತುಳಸಿ ದಳವನ್ನಿಟ್ಟು ನನಗೆ ಶಕ್ತಿ ಇಷ್ಟಿದೆಯಪ್ಪ, ನನಗೆ ಶಕ್ತಿ ಕೊಡೆಯ ಅಂದರೆ ಮತ್ತಷ್ಟು ಶಕ್ತಿಯನ್ನು ತುಂಬಿಸುವಂಥ ಒಂದು ವೈದ್ಯನಾಗಿ, ಭವರೋಗ ವೈದ್ಯನಾಗಿ, ಬೇಡಿದಂಥ ವರಗಳನ್ನು ದಯಪಾಲಿಸ್ತಕ್ಕಂಥ ಕಲಿಯುಗದ ಕಾಮಧೇನುವಾಗಿ, ಈ ಒಂದು ಪ್ರತ್ಯಕ್ಷ ದೈವವಾಗಿ ಮಾತಾಡುವಂಥ ಪಾಂಡುರಂಗ, ರುಕ್ಮಿಣಿ ಸಮೇತ ಪಾಂಡುರಂಗ ಇಲ್ಲಿ ನೆಲೆ ನಿಂತಿದ್ದಾನೆ. ನನಗೆ ಇಲ್ಲಿಂದ ಮೊದಲು ನಿಮ್ಮೂರಿನ ದೇವಾಲಯದ ಜವಾಬ್ದಾರಿಯನ್ನು ಹೊತ್ತು, ಅಂದರೆ ಎಲ್ಲ ದೇವಾಲಯದ ಆಡಳಿತದ ಬಗ್ಗೆ ಒಂದಿಷ್ಟು ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥ ಚಂದ್ರಪ್ಪ ಮತ್ತು ಅವರ ತಂಡ ಎಲ್ಲರೂ ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ 21ನೇ ದಿಂಡಿ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂದರೆ ಅವರು ಬರಬೇಕು ಅಂತ ಕೇಳುವಾಗಲೂ ಸಹಿತ ನಾನು ಬರ್ತೀನಿ ಅಂತ ಹೇಳೋ ಮನಸ್ಸು ನಂದಿರಲಿಲ್ಲ. ಚಂದ್ರಣ್ಣವರು ಹೇಳಿದ್ರು, ನಾನು ನಿಮ್ಮ ಮನೆಗೆ ಬಂದು ಕೇಳೋದು ಮಾತ್ರ ನನ್ನ ಜವಾಬ್ದಾರಿ, ಬರೋದು ಬಿಡೋದು ಕರೆಸೋದು ಬಿಡೋದು ಆತನ ಜವಾಬ್ದಾರಿ. ಆತ ಹೇಳಿದ್ದಾನೆ, ನಮ್ಮಲ್ಲಿ ಕೂತಿರುವ ಪಾಂಡುರಂಗ, ಮಾತಾಡುವ ಪಾಂಡುರಂಗ ಹೇಳಿದ್ದಾನೆ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಎಂದರು. ಆ ಮಾತು ಕೇಳಿದ ಮರುಕ್ಷಣ ನಾನು 2ನೇ ಮಾತಾಡಲಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ದಿನದ 24 ಗಂಟೆ ಒಂದಿಷ್ಟು ಕಾಲ ನನ್ನ ವಿಶ್ರಾಂತಿ ಬಿಟ್ಟರೆ ಉಳಿದ ಸಮಯ ಈ ಜನಸೇವೆಯೇ ಜನಾರ್ದನ ಸೇವೆ. ವರ್ಷದ 365 ದಿವಸ ರಾಜ್ಯದ ಮೂಲೆ ಮೂಲೆಗೂ ಸಹಿತ ನನ್ನ ಪಯಣ ಬರ್ತಾ ಇರುತ್ತೆ. ಬಹುಶಃ
ನಿಮ್ಮೆಲ್ಲರಿಗೂ ನನ್ನ ಕಾರ್ಯಕ್ರಮದ ಬಗ್ಗೆ ಎಷ್ಟು ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆನಂದ್ ಗುರುಜಿಯವ್ರ ಕಾರ್ಯಕ್ರಮ ಅಂದರೆ ಸಾಕು, ಎಲ್ಲಿದ್ರೂ ಸರಿಯೇ ಒಂದಷ್ಟು ಜನ ಬ್ಯಾಚ್ ಬಂದಿರ್ತಾರೆ, ಏನಾರು ವಸ್ತುಗಳು ಕಳ್ತನ ಮಾಡ್ತಾರೆ, ಪಾಪ ಕಣ್ಣೀರು ಹಾಕೊಂಡು ಹೋಗೋ ತಾಯಂದಿರಿದ್ದಾರೆ. ಆದರೆ ಈ ಗ್ರಾಮದಲ್ಲಿ ಕಳ್ಳರು ಬಂದಿಲ್ಲಿ ಬದುಕಕ್ಕಾಗಲ್ಲ. ಯಾಕೆಂದ್ರೆ ಒಬ್ಬರ ಇಬ್ಬರ ಇಲ್ಲಿರೋ ಶಕ್ತಿ ದೇವತೆಗಳು ಒಬ್ಬೊಬ್ಬರನ್ನು ನೋಡಿದ್ರೆ ಅಬ್ಬಾ, ನಿಜಕ್ಕೂ ಹೇಳಬೇಕಂದ್ರೆ ನಿಮ್ಮೂರಿಗೆ ಪೊಲೀಸು ಅವಶ್ಯಕತೆ ಇಲ್ಲ, ಇಲ್ಲಿ ಕಳ್ಳರು ಬುಗಾಕರು ಬರೋಂಗೇ ಇಲ್ಲ, ಕೋರ್ಟು ಕಚೇರಿ ಕೆಲಸ ಹತ್ತೋಂಗೇ ಇಲ್ಲ. ಅಂತಹ ಮಾತಾಡೋ ದೇವರು ಪಾಂಡುರಂಗ ಇಲ್ಲಿದ್ದಾನೆ. ಅದ್ರ ಜೊತೆಗೆ ಆ ಶಕ್ತಿ ದೇವತೆಗಳು, ಗ್ರಾಮ ದೇವತೆ ಅಷ್ಟು ಶಕ್ತಿಯುತವಾದಂಥದ್ದಿದೆ. ಹಾಗೆ ರೈತರು ದುಡಿದು ಬದುಕ್ತಕ್ಕಂಥವ್ರು, ನಿಮ್ಮ ಬೆವರು ತೆಗೆದು ದುಡಿದು ಬದುಕ್ತಕ್ಕಂಥವ್ರು, ಹಸಿವು ಅಂತ ಬಂದಾಗ ಅನ್ನವನ್ನು ನೀಡ್ತಕ್ಕಂಥವ್ರು ನನ್ನ ರೈತ ಬಾಂಧವರು. ನೀವು ಇನ್ನೊಬ್ಬರು ವಸ್ತು ತಗೊಂಡು ಆಗಬೇಕಾದಾದ್ರೂ ಏನಿದೆ, ಇನ್ನು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಕೊನೆಗುಳಿತಕ್ಕಂಥದ್ದು, ನಮ್ಮ ಆರೋಗ್ಯ ವೃದ್ಧಿಸ್ತಕ್ಕಂಥದ್ದು, ನಮಗೆ ಬೇಕು ಬೇಡಗಳನ್ನು ನೋಡಿಕೊಳ್ತಕ್ಕಂಥದ್ದು ಯಾರು? ಎಲ್ಲವೂ ಆ ಭಗವಂತ ಶ್ರೀಕೃಷ್ಣನೇ. ಅಂತಹ ಪಾಂಡುರಂಗ ನೆಲೆಸಿರುವ ಈ ಗ್ರಾಮ, ನೀವೆಲ್ಲರೂ ಪುಣ್ಯಾತ್ಮರು. ನಿಮ್ಮೆರಡು ಕೈ ಮೇಲೆತ್ತಿ. ಪಾಂಡುರಂಗ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ 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 ಜಯ ಹರಿ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಶ್ರೀ ಹರಿ ವಿಠ್ಠಲ ಪಾಂಡುರಂಗ. ಬೋಲೋ ಪಂಡರಿನಾಥ ಮಹಾರಾಜ್ ಕಿ ಜೈ. ಪಾಂಡುರಂಗನ ಸದ್ಭಕ್ತನಾದಂತಹ ಭಕ್ತ ತುಕಾರಾಮ್. ಭಕ್ತ ತುಕಾರಾಮ್, ಆ ತುಕಾರಾಮ್ ಅಂದ್ರೆ ಆತ ಹೇಳಬೇಕಂದ್ರೆ ಭಕ್ತ ತುಕಾರಾಮ್ ನಿರಂತರವಾದಂತ ರೀತಿ ದಿನದ 24 ಗಂಟೆ ಭಗವಂತನ ಸೇವೆಯನ್ನು ಮಾಡ್ತಾ, ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದ ಆತ. ಒಂದು ಕಾಲ ಏನಾಯ್ತು, ಮನೆಯಲ್ಲಿ ತಂದೆ ತಾಯಿ ಇಬ್ರು ಇದ್ರು. ತಂದೆ ತಾಯಿ ಜೊತೆಗೆ ಮಗ ಎಲ್ಲರೂ ಸಹಿತ ಕೂತು ಅನುಷ್ಠಾನವನ್ನು ಮಾಡಿ ಮಧ್ಯಾಹ್ನ ಪ್ರಸಾದ ಊಟ ಮಾಡಿದ್ರು. ಸಾಕಷ್ಟು ಬಿಸಿಲಿತ್ತು, ಸಾಕಷ್ಟು ಬಿಸಿಲಿನ ವಾತಾವರಣ ಆದ್ರಿಂದ ಪಾಂಡುರಂಗ ಎಲ್ಲವನ್ನೂ ನೋಡ್ತಾ ಇದ್ದ. ಆದ್ರೆ ಭಕ್ತರ ಪರೀಕ್ಷೆ ಮಾಡಬೇಕಲ್ಲ, ಪರೀಕ್ಷೆ ಇಲ್ದಿರ ಯಾರಿಗೆ ಯಾವುದೂ ಒಲಿಯೋದಿಲ್ಲ. ನಾವು ದೂರದಿಂದ ಬಂದು ಭಗವಂತನ ಪ್ರಾರ್ಥನೆ ಮಾಡಿದ್ರಿಂದ ಭಗವಂತ ನಾನಿದ್ದೀನಿ ಅಂತ ಧೈರ್ಯ ನನಗೂ ಕೊಟ್ಟಿದ್ದಾನೆ. ಹಾಗೆ ಆ ಪುಂಡಲೀಕ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆಯನ್ನು ಮಾಡ್ತಾ, ಪುಂಡಲೀಕನಿಗೆ ಗೊತ್ತಿದ್ದು ಒಂದೇ, ಪಾಂಡುರಂಗನ ಸೇವೆ. ನಿತ್ಯ ಪಾಂಡುರಂಗನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದು ಒಂದೇ ಗೊತ್ತಿತ್ತು. ಆದ್ರೆ ಪುಂಡಲೀಕನ ಜೊತೆ ಪಾಂಡುರಂಗ ಮಾತಾಡ್ತಾ ಇದ್ದ. ಇದು ಅವ್ರ ಜನ್ಮ ಕೊಟ್ಟು ತಂದೆ ತಾಯಿ ಗೊತ್ತಿರಲಿಲ್ಲ. ಒಂದ್ಸತಿ ತಂದೆ ತಾಯಿ ಮತ್ತು ಪುಂಡಲೀಕ ಮಧ್ಯಾಹ್ನ ಪ್ರಸಾದ ಊಟ ಮಾಡಿದ್ರು. ತಂದೆ ತುಂಬಾ ಆಯಾಸ ಪಟ್ಟಿದ್ರು. ಆಯಾಸ ಪಟ್ಟು ತಂದೆ ಮಲಗಿರುವಾಗ ಪುಂಡಲೀಕನಿಗೆ ಒಂದು ಮಾತು ಹೇಳಿದ್ರು. ಏನಪ್ಪಾ ಅಂದ್ರೆ, ನನ್ನ ಕಾಲು ತುಂಬಾ ನೋವ್ತಾ ಇದೆ, ಆಯಾಸ ಆಗಿದೆ, ಒಂದಿಷ್ಟು ನನ್ನ ಪಾದ ಸೇವೆ ಮಾಡ್ತೀಯಾ ಅಂತ ತಂದೆ ಮಗನ ಕೇಳ್ತಾನೆ. ಪುಂಡಲೀಕ ಅದಕ್ಕಿನ್ನ ಪುಣ್ಯದ ಕೆಲಸ ಏನ್ ಬೇಕು? ತಂದೆ ಸೇವೆ, ತಂದೆ ಹೇಳುವ ಮಾತು, ಪಿತೃವಾಕ್ಯ ಪರಿಪಾಲನಾ. ಪಿತೃವಾಕ್ಯ ಪರಿಪಾಲನ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನೇ ತನ್ನ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೊರಟ. ಅಂತದ್ರಲ್ಲಿ ಪುಂಡಲೀಕ, ಆ ಪುಂಡಲೀಕನ ತಂದೆ ತಾನು ಕೇಳಿದ್ದು, ನನ್ನ ಕಾಲುಗಳು ನೋವ್ತಿದೆ, ಒಂದ್ ಸ್ವಲ್ಪ ಪಾದ ಸೇವೆ ಮಾಡ್ತೀಯಾ ಅಂತಂದ. ಪಾದ ಸೇವೆಯನ್ನು ಮಾಡುವಂತ ಕಾಲ ಹೊರಗಡೆ ಪಾಂಡುರಂಗ ಬಂದು ನಿಂತ್ಕೊಂಡು ಪುಂಡಲೀಕ 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 ಅಂತ ಕರೆದ. 4 ಬಾರಿ ಕರೆದ. ಗೊತ್ತಾಯ್ತು, ಓ ನನ್ನ ಒಡೆಯ ಪಾಂಡುರಂಗ ಬಂದಿದ್ದಾನೆ. ಪಾಂಡುರಂಗ, ತಂದೆ ನನ್ನ ಜನ್ಮದಾತರು, ನನ್ನ ತಂದೆ ಇಲ್ಲಿ ಮಲಗಿದ್ದಾರೆ, ಅವ್ರ ಪಾದ ಸೇವೆ ಮಾಡ್ತಿದ್ದೀನಿ, ಸ್ವಲ್ಪ ಹೊತ್ತು ಅವ್ರ ವಿಶ್ರಾಂತಿ. ಯಾವತ್ತೂ ನಾನು ಏನೂ ಕೇಳಿಲ್ಲ, ಇವತ್ತು ನನ್ನ ಕಾಲಿಸ್ಕು ಅಂತ ನನ್ನ ಮಗನಾಗಿದ್ದಕ್ಕೋಸ್ಕರ ಕೇಳಿದ್ದಾರೆ. ಜನ್ಮ ಕೊಟ್ಟಿರ್ತಕ್ಕಂಥವ್ರು, ಅವ್ರ ಪಾದ ಸೇವೆ ಮಾಡ್ತಿದ್ದೀನಪ್ಪ, ಸ್ವಲ್ಪ ಹೊತ್ತು ನಿಂತ್ಕೋ ಅಂದ್ರು. ನೋಡಿ, ಜನ್ಮದಾತರ ಸೇವೆ ಮುಂದೆ ಪಾಂಡುರಂಗ ಸಹಿತ ಬಾಗಿಲಲ್ಲೇ ನಿಂತ್ಕೊಂಡ. ಪಾಂಡುರಂಗ ಬಾಗಿಲಲ್ಲಿ ನಿಂತಿದ್ದು ಪಾಂಡುರಂಗನಿಗೆ ಬೇಜಾರಾಗ್ಲಿಲ್ಲ. ಯಾಕೆಂದ್ರೆ ನೀನ್ ಸೇವೆ ಮಾಡ್ತಿರೋದು ನನ್ನ ಸೇವೆನೇ, ನನ್ನ ಸೇವೆ ಮಾಡ್ತಾ ಇದೀಯಾ, ನನ್ನ ಪಾದಗಳು ಸಿಗ್ತಾ ಇದೆಯಾ, ಆದ್ರೆ ನಾನು ನೀನು ಪರೀಕ್ಷೆ ಮಾಡಬೇಕಾಗಿದೆ ಅಂತ ಹೇಳಿ ಪರೀಕ್ಷೆ ಮಾಡುವಂತ ರೀತಿ ಮತ್ತೊಮ್ಮೆ ಕೂಗುದ. ಅಯ್ಯ ಪುಂಡಲೀಕ, ಎಷ್ಟೊತ್ತು ನಾನು ನಿಂತ್ಕೊಳ್ಳೋದು, ಬಿಸಿಲಲ್ಲಿದ್ದೀನಿ, ಬಂದು ನಾನು ಒಳಗೆ ಕರ್ಕೊಂಡು ಹೋಗ್ಬಾರ್ದಾ ಅಂದ. ಸ್ವಾಮಿ, ಎಲ್ಲವೂ ನಿನಗೆ ಗೊತ್ತು, ನನ್ನ ತಂದೆಯ ಪಾದ ಸೇವೆ ಮಾಡ್ತಾ ಇದ್ದೀನಿ, ತಂದೆ ವಿಶ್ರಾಂತಿಯಲ್ಲಿದ್ದಾರೆ, ನಾನೇನಾದ್ರೂ ಕೈ ಬಿಟ್ರೆ ಎದ್ದು ಬಿಡ್ತಾರೆ. ಅಪರೂಪಕ್ಕೆ ಮಲಗಿರ್ತಕ್ಕಂಥವ್ರು ದಿನದ 24 ಗಂಟೆ ವರ್ಷದ 365 ದಿವಸ ದುಡಿದು ಈ ದೇಹವನ್ನ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಎಲ್ಲವೂ ನಿನಗೆ ಗೊತ್ತು, ಒಂದ್ ಸ್ವಲ್ಪ ಹೊತ್ತು ಬಿಡಯ್ಯ ಅಂತ ಕೇಳಿದ. ಆದ್ರೂ ಪಾಂಡುರಂಗ ಮತ್ತೆ ಪರೀಕ್ಷೆ ಮಾಡಿದ. ಪುಂಡಲೀಕ, ನಾನು ಹೊರಡ್ತಾ ಇದ್ದೀನಿ, ನಾನು ನಿನಗೋಸ್ಕರ ಬಂದೆ, ನಿನ್ನ ಸೇವೆ ತಗೋಬೇಕು ಅಂತ ಬಂದೆ, ನೀನ್ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ, ನಾನು ಹೊರಡ್ತಾ ಇದ್ದೀನಿ ಅಂದ. ನಿನಗೆ ಹಾಗೆ ಇಷ್ಟ ಆದ್ರೆ, ನನ್ನ ನೀನು ಬಿಟ್ಟು ಹೋಗೋನಾದ್ರೆ ನೀನು ಹೊರಡು,
ಆದರೆ ಪಾಂಡುರಂಗ ಹೊರಡಲಿಲ್ಲ. ಪಾಂಡುರಂಗ ಆ ಪುಂಡಲೀಕನ ಮನೆಯ ಪಕ್ಕದಲ್ಲಿ ಒಬ್ಬ ರಾಕ್ಷಸ ಶಾಪಗ್ರಸ್ತನಾಗಿ ಒಂದು ದೊಡ್ಡದಾದಂಥ ಬಂಡೆಯಾಗಿ ಕೂತಿದ್ದ. ಇದಕ್ಕೆಲ್ಲ ಕಾರಣ ಏನು? ಅಲ್ಲಿ ಪಕ್ಕದಲ್ಲಿ ಬಂಡೆಯಾಗಿದ್ದಂತ ರಾಕ್ಷಸ ಇದ್ನಲ್ಲ, ಅವನು ಮೋಕ್ಷ ಸಿಗಬೇಕಾಗಿತ್ತು. ಅವನು ಮೋಕ್ಷ ಸಿಗ್ಲಿಕ್ಕೋಸ್ಕರ ಪಾಂಡುರಂಗ ಏನ್ ಮಾಡ್ದ, ನಿಂತು ಸುಸ್ತಾಗಿ ಆ ಶಿಲೆ ಮೇಲೆ ಕೂತ್ಕೊಂಡ. ಯಾವಾಗ ಪಾಂಡುರಂಗ ಶಿಲೆ ಮೇಲೆ ಕೂತ್ಕೊಂಡು ಆ ಬಂಡೆಯಲ್ಲಿದ್ದಂತ ಆ ರಾಕ್ಷಸತ್ವ ಅಂತಕ್ಕಂಥದ್ದು ಹೋಯ್ತು. ಒಳ್ಳೆ ಜನ್ಮ ಪ್ರಾಪ್ತಿ ಆಯ್ತು. ನಿದ್ದೆಯಿಂದ ಎದ್ದು ಯಾರೊಂದಿಗೆ ಮಾತಾಡ್ತಿದ್ಯಪ್ಪ, ಯಾರ ಹತ್ರ ಮಾತಾಡ್ತಿದ್ಯಾ? ಇರೋದಿಲ್ಲ, ನಾನು ನಿಮ್ಮಮ್ಮ ಮಲಗಿದ್ದೀನಿ, ನಾನಂತೂ ಮಾತಾಡ್ತಿಲ್ಲ, ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಅಂದಾಗ, ಅಪ್ಪ ಅವಾಗಿಂದ ಪಾಂಡುರಂಗ ಬಂದು ಬಾಗಿಲಲ್ಲಿ ನಿಂತ್ಕೊಂಡು, ಪಾಂಡುರಂಗ ಪುಂಡಲಿಕ ಪುಂಡಲಿಕ ಅಂತ 4 ಸರ್ತಿ ಕರೆದ. ನಾನು ಅಲ್ಲೇ ನಿಂತ್ಕೋ ಅಂತ ಹೇಳಿದೀನಿ ಅಂತಂದಾಗ, ಅಂದ ಮರುಕ್ಷಣ ಈ ಪುಟಕ್ಕಿಟ್ಟ ಚಿನ್ನದಂತೆ ಪಟ್ ಅಂತ ಎದ್ದು ಕೂತ್ಕೊಂಡ್ರು ತಂದೆ. ಅಯ್ಯೋ, ನನಗ ಭಾಗ್ಯ ಇಲ್ವಲ್ಲ, ನಾನು ನಿನ್ನ ಜನ್ಮ ಕೊಟ್ಟರು ಸಹಿತ ನನಗೆ ಒಂದು ದಿವಸಕ್ಕೂ ಪಾಂಡುರಂಗನ್ ನಾನು ಮಾತಾಡ್ಲಿಲ್ಲ, ಪಾಂಡುರಂಗನ್ ನೋಡುವಂತಹದ್ದು ನನಗಾಗ್ಲಿಲ್ಲ, ಒಂದ್ ದಿವಸಕ್ಕೂ ನಾನು ಭಗವಂತ ದರ್ಶನ ಕೊಡ್ಲಿಲ್ಲ. ನನ್ನ ಮಗನೊಂದಿಗೆ ಪಾಂಡುರಂಗ ಮಾತಾಡ್ತಾನೆ ಅಂದ್ರೆ ನನ್ನ ಜನ್ಮ ಪಾವನ ಆಯಿತು. ಒಂದ್ಸತಿ ನಾನು ಪಾಂಡುರಂಗನ್ ನೋಡ್ಬೇಕಲ್ಲಪ್ಪ, ಒಂದ್ಸತಿ ನನ್ನ ತೋರ್ಸಯ್ಯ, ನಿನ್ನ ಮುಖಾಂತರನಾದ್ರೂ ನನ್ನ ಮಗನ ನಾನು ಪಾಂಡುರಂಗನ ನೋಡ್ತೇನೆ ಅಂತೇಳಿ ಮಗನ ಅಂಗಲಾಚ್ತಾನೆ ತಂದೆ. ಆಗ ತಂದೆ ಮಗ ಇಬ್ರು ಕೈ ಹಿಡಿದು ಬಾಗಿಲಿಗೆ ಬರ್ತಾರೆ. ಆದ್ರೆ ಬಾಗಿಲಿಗೆ ಬಂದ್ರು ಮೊದಲು ಪಾಂಡುರಂಗ ಕಾಣೋದಿಲ್ಲ. ಯಾವಾಗ ಪಾಂಡುರಂಗ ಕಾಣೋದಿಲ್ವೋ ತಂದೆಗೆ ಮಗನ ಮೇಲೆ ಕೋಪ ಬರುತ್ತೆ. ನನ್ನನ್ನು ನೀನು ಅವಾಗಲೇ ಬಿಟ್ಟು ಹೋಗಿ ನೀನು ಪಾಂಡುರಂಗನ ಸೇವೆ ಮಾಡಿದ್ರೆ ನನ್ನ ಜೀವನ ಪಾವನ ಆಗ್ತಾ ಇತ್ತು, ನನಗೂ ಸಾರ್ಥಕತೆ ಆಗ್ತಿತ್ತು. ನಾನು ಈ ಹಳದ ನಿದ್ದೆಯಿಂದ ನಿನಗ್ ತೊಂದರೆ ಆಯ್ತೇನೋ, ನಿನ್ನ ಪಾಂಡುರಂಗನ ನಿನಗೆ ದೂರ ಮಾಡಿಬಿಟ್ಟೇನೋ ಅಂತ ತಂದೆ ಬಹಳ ಪರಿತಪಿಸ್ತಾನೆ. ಆ ತಂದೆ ಪರಿತಪಿಸೋದನ್ನ ನೋಡಿ ಪುಂಡಲೀಕ ಪುನಃ ಕೇಳಿಕೊಳ್ತಾನೆ, ಭಗವಂತ, ನನ್ನ ಜನ್ಮದಾತ ನನ್ನ ಪಕ್ಕದಲ್ಲಿದ್ದಾರೆ, ನನ್ನ ತಂದೆ ಪಕ್ಕದಲ್ಲಿದ್ದಾರೆ, ಒಮ್ಮೆ ದರ್ಶನ ಕೊಡು. ನೀನ್ ದರ್ಶನ ಕೊಟ್ರೆ ನನ್ನ ತಂದೆ ಜೀವನ ಪಾವನ ಆಗತ್ತೆ, ಅವರು ಅಪೇಕ್ಷೆ ಹಿಂಗಿದೆ ಅಂತ ಕೇಳಿದಾಗ ಪಾಂಡುರಂಗನ ಪ್ರಾರ್ಥನೆ ಮಾಡಿದ ಮರುಕ್ಷಣ ಎದುರುಗಡೆ ಪ್ರತ್ಯಕ್ಷನಾಗ್ತಾನೆ. ಇಂತಹ ಗ್ರಾಮನ ನಾನು ಇವತ್ತು ಇಲ್ಲಿ ಬಂದದ್ದು ನನ್ನ ನಿಜಕ್ಕೂ ಪೂರ್ವ ಜನ್ಮದ ಪುಣ್ಯವೇ ಸರಿ. ನಾನು ಅವತ್ತಿನ ದಿವಸ ಆಗಲ್ಲ ಅಂತ ಅಂದ್ಬಿಟ್ಟಿದ್ರೆ ಇವತ್ತು ನನಗೆ ಇಂತಹ ಸೇವೆ ಭಾಗ್ಯ ನನಗೆ ಸಿಗ್ತಿರ್ಲಿಲ್ಲ. ನಾನು ಅವತ್ತು ಆಗುತ್ತೋ ಇಲ್ವೋ, ಭಗವಂತ ನನ್ನ ಬರೆದಿದ್ದಾನೆ, ಪಾಂಡುರಂಗ ನಾನು ಕರೀತಿದ್ದಾನೆ ಅಂತ ಹೇಳಿ ನಾನು ತೃಪ್ತಿಯಿಂದ ಒಪ್ಕೊಂಡಿದ್ದಕ್ಕೋಸ್ಕರ ಇವತ್ತು ನಿಮ್ಮನ್ನೆಲ್ಲರೂ ನೋಡುವಂತ ಭಾಗ್ಯ ನಂದಾಯ್ತು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಭಕ್ತರಿಗೆ ಗಿಡಮೂಲಿಕೆ ಔಷಧಿ ಗಿಡಮೂಲಿಕೆ ಔಷಧಿ ಕೊಟ್ಟು ಅವ್ರ